ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಕೋರ್ಟ್ ಟ್ರಯಲ್ ಆರಂಭವಾಗ್ತಾ ಇದೆ. ಪ್ರಕರಣದಲ್ಲಿ ಮೊದಲ ಹಂತವಾಗಿ ಇವತ್ತು ಸಾಕ್ಷಿಗಳ ಹೇಳಿಕೆಗಳನ್ನು ದಾಖಲಿಸುತ್ತಾರೆ. ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ, ತಾಯಿ ರತ್ನಪ್ರಭಾ ಅವರು ಸಾಕ್ಷಿ ನುಡಿತಾರೆ. ಈಗಾಗಲೇ ಪ್ರಾಸಿಕ್ಯೂಷನ್ ಮನವಿಯ ಮೇರೆಗೆ ಎರಡೂ ಸಾಕ್ಷಿಗೂ ಸಹ ಸಮನ್ಸ್ ನೀಡಲಾಗಿತ್ತು. ಇಂದು ಇಬ್ಬರು ನ್ಯಾಯಾಧೀಶರ ಮುಂದೆ ಹಾಜರಾಗಿ ಹೇಳಿಕೆಯನ್ನು ದಾಖಲು ಮಾಡ್ತಾರೆ. ಘಟನಾವಳಿಯ ಬಗ್ಗೆ ಸಂಪೂರ್ಣ ಹೇಳಿಕೆಯನ್ನ ನುಡಿಯಲಿದ್ದಾರೆ ತಾಯಿ ಮತ್ತು ತಂದೆ. ರೇಣುಕಾಸ್ವಾಮಿ ಯಾವಾಗ ತಮ್ಮ ಮನೆಯಿಂದ ಹೊರಟರು, ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅಂದಿದ್ದು, ಬಳಿಕ ಸಾವಿನ ವಿಚಾರ ತಿಳ್ಕೊಂಡಿದ್ದು, ಈ ಎಲ್ಲ ಮಾಹಿತಿಯನ್ನು ನ್ಯಾಯಾಲಯದ ಮುಂದೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಹೇಳ್ತಾರೆ. ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ, ತಾಯಿ ರತ್ನಪ್ರಭಾ ಅವರ ಹೇಳಿಕೆಯನ್ನ ಇವತ್ತು ಕೋರ್ಟ್ನಲ್ಲಿ ದಾಖಲು ಮಾಡಲಾಗುತ್ತೆ. ಸೊ ಇವತ್ತು ಪ್ರಮುಖ ಸಾಕ್ಷಿಗಳ ಪೈಕಿ ರೇಣುಕಾಸ್ವಾಮಿ ಅವರ ತಂದೆ ಮತ್ತು ತಾಯಿಯೂ ಸಹ ಇದ್ದಾರೆ. ಸೊ ಹಾಗಾಗಿ ಆವತ್ತು ಏನಾಯಿತು ಅನ್ನುವಂಥದ್ದು, ಯಾಕಂದರೆ ರೇಣುಕಾಸ್ವಾಮಿ ಅವರು ಕೆಲಸಕ್ಕೆ ಹೋಗಿ ಬರ್ತೀನಿ ಅಂತ ಹೋದಂಥವರು ಮತ್ತೆ ವಾಪಸ್ ಬರಲೇ ಇಲ್ಲ. ಹಾಗಾದರೆ ಅವರು ಕೆಲಸಕ್ಕೆ ಹೋಗೋದಕ್ಕೂ ಮುಂಚಿತವಾಗಿ ಏನಾಯಿತು ಮತ್ತು ಕೊನೆ ಗಳಿಗೆಯಲ್ಲಿ ರೇಣುಕಾಸ್ವಾಮಿ ಅವರು ಯಾವ ರೀತಿಯಾಗಿದ್ರು ಮತ್ತು ರೇಣುಕಾಸ್ವಾಮಿ ಅವರು ಏನಾದರೂ ವಿಚಲಿತರಾಗಿದ್ರ, ಅವರ ಹಾವಭಾವ, ಅವರ ವರ್ತನೆ ಯಾವ ರೀತಿಯಾಗಿತ್ತು, ಇದೆಲ್ಲವನ್ನೂ ಸಹ ನ್ಯಾಯಾಲಯದಲ್ಲಿ ದಾಖಲು ಮಾಡಲಾಗುತ್ತೆ. ನೋಡಿ, ತೀವ್ರ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥ ಕೋರ್ಟ್ ಟ್ರಯಲ್ ಇವತ್ತಿನಿಂದ ಆರಂಭವಾಗ್ತಾ ಇದೆ. ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ನ್ಯಾಯಾಲಯದಲ್ಲಿ ಕೋರ್ಟ್ ಟ್ರಯಲ್ ಆರಂಭವಾಗ್ತಾ ಇರ್ತಕ್ಕಂಥದ್ದು. ಸೊ ಪ್ರಕರಣದಲ್ಲಿ ಮೊದಲ ಹಂತವಾಗಿ ಇವತ್ತು ಸಾಕ್ಷಿಗಳ ಹೇಳಿಕೆಯನ್ನು ದಾಖಲು ಮಾಡಲಾಗುತ್ತೆ. ಪ್ರಮುಖವಾಗಿ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಮತ್ತು ತಾಯಿ ರತ್ನಪ್ರಭಾ ಅವರು ಸಾಕ್ಷಿ ನುಡಿತಾರೆ. ಈಗಾಗಲೇ ಪ್ರಾಸಿಕ್ಯೂಷನ್ ಮನವಿಯ ಮೇರೆಗೆ ಎರಡೂ ಸಾಕ್ಷಿಗಳಿಗೂ ಸಹ ಸಮನ್ಸ್ ನೀಡಲಾಗಿತ್ತು. ಇವತ್ತು ಇಬ್ಬರು ನ್ಯಾಯಾಧೀಶರ ಮುಂದೆ ಹಾಜರಾಗಿ ತಮ್ಮ ಹೇಳಿಕೆಯನ್ನು ದಾಖಲು ಮಾಡ್ತಾರೆ. ಘಟನಾವಳಿಯ ಬಗ್ಗೆ ಸಂಪೂರ್ಣ ಹೇಳಿಕೆಯನ್ನು ನುಡಿಯಲಿದ್ದಾರೆ ತಂದೆ ಮತ್ತು ತಾಯಿ. ರೇಣುಕಾಸ್ವಾಮಿ ಯಾವಾಗ ತಮ್ಮ ಮನೆಯಿಂದ ಹೊರಟರು, ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅಂದಿದ್ದು ಯಾವಾಗ, ಸಾವಿನ ಸುದ್ದಿ ಯಾವಾಗ ಗೊತ್ತಾಯಿತು, ಇದೆಲ್ಲದರ ಬಗ್ಗೆಯೂ ಸಹ ಮಾಹಿತಿಯನ್ನು ಪಡ್ಕೊಳ್ತಾರೆ.